ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ವಾಕ್ಯ ಧ್ಯಾನಕ್ಕಾಗಿ ಆರಿಸಿಕೊಂಡ ವೇದ ವಾಕ್ಯವು 2 ಪೇತ್ರ 2ನೇ ಅಧ್ಯಾಯ 7-8 ಆದರೆ ಆ ಅಧರ್ಮಿಗಳ ನಾಚಿಕೆಗೆಟ್ಟ ನಡತೆಗೆ ವೇದನೆಗೊಂಡಿದ್ದ ನೀತಿವಂತನಾದ ಲೋಟನನ್ನು ತಪ್ಪಿಸಿದನು. ಆ ನೀತಿವಂತನು ಅವರ ನಡುವೆ ಇದ್ದುಕೊಂಡು ಅವರ ಅನ್ಯಾಯ ಕೃತ್ಯಗಳನ್ನು ನೋಡುತ್ತಾ ಕೇಳುತ್ತಾ ಅವುಗಳ ನಿಮಿತ್ತ ದಿನೇ ದಿನೇ ತನ್ನ ನೀತಿಯುಳ್ಳ ಆತ್ಮದಲ್ಲಿ ಬಹಳವಾಗಿ ಕರೆಗೊಂಡನು. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್. ನೀತಿ ನ್ಯಾಯಗಳನ್ನು ತನ್ನ ಸಿಂಹಾಸನದ ಅಸ್ತಿವಾರಗಳನ್ನಾಗಿ ಸ್ಥಾಪಿಸಿಕೊಂಡಿರುವ ನೀತಿಯ ನ್ಯಾಯಾಧೀಶನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತಾ ಈ ದಿನದ ವಾಕ್ಯ ಧ್ಯಾನಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಕಳೆದ ವಾರದಿಂದ ಲೋಟನ ಹೆಂಡತಿಯ ಕುರಿತು ನಾವು ಧ್ಯಾನ ಮಾಡುತ್ತಾ ಇದ್ದೇವೆ. ಯುಗಾಂತ್ಯದಲ್ಲಿ ಜೀವಿಸುತ್ತಿರುವ ನಾವು ಲೋಟನ ಹೆಂಡತಿಯಂತೆ ನಾಶವಾಗಬಾರದೆಂದು ಉದ್ದೇಶಿಸಿ ದುರಂತದಿಂದ ಕೂಡಿದ ಅವಳ ಜೀವಿತದಿಂದ ನಾವು ಬುದ್ಧಿ ಕಲಿತು ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕೆಂಬ ಉದ್ದೇಶದಿಂದ ಲೂಕನು ಬರೆದ ಸುವಾರ್ತೆ 17ನೇ ಅಧ್ಯಾಯ 32ನೇ ವಚನದಲ್ಲಿ ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಎಂಬುದಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಿಳಿಸಿರುವುದನ್ನು ಕಾಣುವವರಾಗಿದ್ದೇವೆ. ಪ್ರಿಯರೇ, ಲೋಟನ ಹೆಂಡತಿಯ ನಾಶನಕ್ಕೆ ಮುಖ್ಯವಾಗಿ 5 ಕಾರಣಗಳುಂಟು. ಅದರಲ್ಲಿ ಮೊದಲನೇ ಕಾರಣ ಈ ದಿನ ಓದಿರುವಂಥ ವಾಕ್ಯ ಭಾಗದಲ್ಲಿ ಕಾಣುವವರಾಗಿದ್ದೇವೆ. ಲೋಟನ ಹೆಂಡತಿ ಒಬ್ಬ ನೀತಿವಂತನ ಹೆಂಡತಿಯಾಗಿದ್ದರೂ ಆ ನೀತಿಯ ಜೀವಿತವನ್ನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳದೇ ಇದ್ದದರಿಂದ ಅವಳು ನಾಶವಾಗಿ ಹೋದಳು. ಪ್ರಿಯರೇ, ಲೋಟನ ಹೆಂಡತಿ ಒಂದು ಒಳ್ಳೆಯ ಕುಟುಂಬದಲ್ಲಿ ಸೊಸೆಯಾಗಿ ಬಂದವಳು. ಅವಳ ಮಾವನಾದಂಥ ಅಬ್ರಹಾಮನು ನೀತಿವಂತನು, ದೇವರ ಅನ್ಯೋನ್ಯತೆಯಲ್ಲಿ ಜೀವಿಸಿದವನು, ನಂಬಿಕೆಯ ಪಿತಾಮಹನು, ದೇವರ ಸ್ನೇಹಿತನು ಎಂಬುದಾಗಿ ಬಿರುದನ್ನು ಪಡೆದುಕೊಂಡಿದ್ದನು. ಇನ್ನು ಅಬ್ರಹಾಮನ ಹೆಂಡತಿಯಾಗಿದ್ದಂಥ ಸಾರಳು ಕೂಡ ತನ್ನ ಗಂಡನಾದ ಅಬ್ರಹಾಮನಂತೆ ನೀತಿವಂತಳು, ದೇವರಲ್ಲಿ ಭಯಭಕ್ತಿ ನಂಬಿಕೆಯುಳ್ಳವಳು ಆಗಿದ್ದಳು. ಇನ್ನು ಲೋಟನ ಕುರಿತು ಆಲೋಚಿಸುವುದಾದರೆ 2 ಪೇತ್ರ 2ನೇ ಅಧ್ಯಾಯ 7ನೇ ವಚನದಲ್ಲಿ ಲೋಟನು ನೀತಿವಂತನಾಗಿದ್ದನು ಎಂಬುದಾಗಿ ತಿಳಿಸಲಾಗಿದೆ. ಹೀಗೆ ಅಬ್ರಹಾಮ, ಸಾರ ಮತ್ತು ಲೋಟ ಈ ಮೂವರು ನೀತಿವಂತರಾಗಿದ್ದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ತಿಳಿಸಲಾಗಿದೆ. ಇಂಥ ದೈವ ಭಕ್ತಿಯುಳ್ಳ ಕುಟುಂಬದಲ್ಲಿ ಲೋಟನ ಹೆಂಡತಿ ಸೊಸೆಯಾಗಿ ಬಂದಳು. ಇದು ಅವಳ ಸೌಭಾಗ್ಯವೇ ಸರಿ. ಆದರೆ ಆ ನೀತಿಯ ಜೀವಿತವನ್ನು ತಾನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳದೆ ಹೋದದರಿಂದ ಅವಳು ನಾಶವಾಗಿ ಹೋಗುವುದನ್ನು ಕಾಣುವವರಾಗಿದ್ದೇವೆ. ಪ್ರಿಯರೇ, ಈ ದಿನಗಳಲ್ಲಿಯೂ ಅನೇಕ ಕುಟುಂಬಗಳಲ್ಲಿ ಗಂಡ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸುತ್ತಿದ್ದರೆ ಹೆಂಡತಿ ಲೋಕಾನುಸಾರವಾಗಿ ಜೀವಿಸುತ್ತಿರುತ್ತಾಳೆ.
ಇನ್ನು ಹೆಂಡತಿ ದೇವಭಕ್ತಳಾಗಿದ್ದರೆ ಗಂಡ ಲೋಕಾನುಸಾರವಾಗಿ ಜೀವಿಸುವವನು, ಮತ್ತು ಹೆತ್ತವರು ನೀತಿವಂತರಾಗಿದ್ದರೆ ಮಕ್ಕಳು ಅನೀತಿವಂತರಾಗಿ ದೇವ ಭಯವಿಲ್ಲದವರಾಗಿ ಜೀವಿಸುತ್ತಿರುವರು. ಹೀಗೆ ಅನೇಕ ಕುಟುಂಬಗಳಲ್ಲಿ ವಾಸಿಸುತ್ತಿರುವ ಸದಸ್ಯರಲ್ಲಿ ರಕ್ಷಣೆ ಹೊಂದಿದವರನ್ನು ಮತ್ತು ರಕ್ಷಣೆ ಹೊಂದದೇ ಇರುವವರನ್ನು ಕಾಣುವವರಾಗಿದ್ದೇವೆ. ಹೀಗೆ ಇವರೆಲ್ಲ ಒಂದೇ ಕುಟುಂಬದ ಸದಸ್ಯರಾಗಿ ಜೀವಿಸಿದರೂ ದೇವರನ್ನು ನಂಬಿ ನೀತಿವಂತರಾಗಿ ಜೀವಿಸುವವರು ನಿತ್ಯ ಜೀವಕ್ಕೂ ಮತ್ತು ದೇವರನ್ನು ನಂಬದೆ ಅನೀತಿವಂತರಾಗಿ ಜೀವಿಸಿದವರು ನಿತ್ಯ ನಾಶನಕ್ಕೂ ಹೊರಟು ಹೋಗುವವರಾಗಿದ್ದಾರೆ. ನನ್ನ ಹೆಂಡತಿ ಭಕ್ತಿವಂತೆ, ನನ್ನ ಗಂಡ ದೈವ ಭಕ್ತ, ನನ್ನ ಹೆತ್ತವರು ಪ್ರಾರ್ಥನಾ ಪರರು ಎಂಬುದಾಗಿ ಹೇಳಿಕೊಳ್ಳುವವರು ಆ ದೈವ ಭಕ್ತಿಯನ್ನು, ಆ ನೀತಿಯ ಜೀವಿತವನ್ನು ತಾವು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳದೆ ಹೋದರೆ ನಾಶನವೇ ಅವರ ಗತಿ. ಪ್ರಿಯರೇ, ನಮ್ಮ ಆಪ್ತರ ರಕ್ಷಣಾ ಜೀವಿತ, ಅವರ ಪ್ರಾರ್ಥನೆ, ಅವರ ಭಕ್ತಿಯ ಜೀವಿತ ರಕ್ಷಣೆ ಹೊಂದದೇ ಇರುವವರನ್ನು ರಕ್ಷಣೆ ಹೊಂದುವುದಕ್ಕೆ ಪ್ರೇರಣೆಯನ್ನುಂಟು ಮಾಡುತ್ತವೆ. ಒಂದು ವೇಳೆ ಆ ಭಕ್ತಿಯ ಜೀವಿತವನ್ನು ರಕ್ಷಣೆ ಹೊಂದದೇ ಇರುವವರು ತಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳದೆ ಹೋದರೆ ಅಂಥವರು ನಾಶವಾಗುವರು. ಅವರ ಆಪ್ತರ ಪ್ರಾರ್ಥನೆ ಅವರನ್ನು ರಕ್ಷಿಸಲಾರವು. ಯೆಹೆಜ್ಕೇಲ ಪ್ರವಾದನೆ ಗ್ರಂಥ 14ನೇ ಅಧ್ಯಾಯ 19-20ನೇ ವಚನದಲ್ಲಿ ಗಮನಿಸುವುದಾದರೆ ಅಲ್ಲಿ ಈ ರೀತಿಯಾಗಿ ತಿಳಿಸಲಾಗಿದೆ: ನಾನು ಒಂದು ದೇಶದ ಮೇಲೆ ನನ್ನ ಕೋಪವನ್ನು ಹೊಯ್ದು ವ್ಯಾಧಿಯನ್ನು ಕಳುಹಿಸಿ ಜನ ಪಶುಗಳನ್ನು ನಿರ್ಮೂಲ ಮಾಡುವ ಪಕ್ಷದಲ್ಲಿ ನೋಹ, ದಾನಿಯೇಲ, ಯೋಬನೆಂಬ ಭಕ್ತರು ಆ ದೇಶದಲ್ಲಿದ್ದರು. ನನ್ನ ಜೀವದಾಣೆ, ತಮ್ಮ ಸದಾಚಾರದಿಂದ ಸ್ವಂತ ಪ್ರಾಣಗಳನ್ನು ಉಳಿಸಿಕೊಳ್ಳುತ್ತಿದ್ದರೆ ಹೊರತು ತಮ್ಮ ಗಂಡು ಮಗನನ್ನಾಗಲಿ ಹೆಣ್ಣು ಮಗಳನ್ನಾಗಲಿ ಉಳಿಸಿಕೊಳ್ಳುತ್ತಿರಲಿಲ್ಲ ಎಂಬುದಾಗಿ ಕರ್ತನಾದ ಯೆಹೋವನು ತಿಳಿಸಿರುವನು. ಅಂದರೆ ಕುಟುಂಬದಲ್ಲಿರುವ ಪ್ರತಿಯೊಬ್ಬರು ತಮ್ಮ ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಕರ್ತನಾದ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಬೇಕು. ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀತಿವಂತರೆಂಬ ಬಿರುದನ್ನು ಹೊಂದಿಕೊಂಡು ನೀತಿವಂತರಾಗಿ ಜೀವಿಸಬೇಕು. ಆಗ ಮಾತ್ರ ಅವರು ರಕ್ಷಣೆ ಹೊಂದಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವರು. ಇಲ್ಲದೆ ಹೋದರೆ ಲೋಟನ ಹೆಂಡತಿಯ ಹಾಗೆ ನಿತ್ಯ ನಾಶನಕ್ಕೆ ಹೊರಟು ಹೋಗುವರು. ಆದುದರಿಂದ ನಮ್ಮಲ್ಲಿ ಪ್ರತಿಯೊಬ್ಬರು ಕರ್ತನಾದ ಯೇಸು ಕ್ರಿಸ್ತನನ್ನು ವ್ಯಕ್ತಿಗತವಾಗಿ ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಂಡು ರಕ್ಷಣೆ ಹೊಂದಿ ನೀತಿವಂತರಾಗಿ ಲೋಕದಲ್ಲಿ ಜೀವಿಸಿ ನಿತ್ಯತ್ವಕ್ಕೆ ಬಾಧ್ಯಸ್ಥರಾಗೋಣ. ದೇವರು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾದ ದೇವರೇ, ನಿನ್ನ ಅತಿ ಪವಿತ್ರವಾದ ನಾಮಕ್ಕೆ ಸ್ತೋತ್ರ ಕೊಂಡಾಟಗಳನ್ನು ಸಲ್ಲಿಸುತ್ತೇವೆ. ಹೌದು ಕರ್ತನೆ, ಲೋಟನ ಹೆಂಡತಿ ಒಂದು ಭಕ್ತಿಯುಳ್ಳ ಕುಟುಂಬದಲ್ಲಿ ಜೀವಿಸಿದರೂ ಆ ಭಕ್ತಿಯನ್ನು ತನ್ನ ಜೀವಿತದಲ್ಲಿ ಅಳವಡಿಸಿಕೊಳ್ಳದೆ ಹೋದುದರಿಂದ ನಿತ್ಯ ನಾಶನಕ್ಕೆ ಹೊರಟು ಹೋದಳು ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಈ ದಿನಗಳಲ್ಲೂ ಕೂಡ ಕುಟುಂಬದಲ್ಲಿ ರಕ್ಷಣೆ ಹೊಂದದಿರುವಂತವರ ರಕ್ಷಣೆಗಾಗಿ ಅನೀತಿವಂತರು ನಿನ್ನ ಮಕ್ಕಳಾಗಿ ಮಾರ್ಪಡಿಸುವುದಕ್ಕೋಸ್ಕರವಾಗಿ ಕರ್ತನೆ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇವೆ. ಪ್ರತಿಯೊಬ್ಬರು ವ್ಯಕ್ತಿಗತವಾಗಿ ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ರಕ್ಷಣೆ ಅನುಭವಕ್ಕೆ ಬಂದು ನಿನ್ನ ಮಕ್ಕಳಾಗಿ ಜೀವಿಸುವಂತ ಕೃಪೆಗೆ, ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂತ ಕೃಪೆಗೆ ನಡೆಸು ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಈ ದಿನದ ನಮ್ಮ ಸೇವೆಯನ್ನ, ನಮ್ಮ ಸೇವಾ ಪ್ರಯಾಣಗಳನ್ನ, ನಮ್ಮ ಉದ್ದೇಶ ಆಲೋಚನೆಗಳನ್ನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೇನ್. ತೆರೆದು ಸೇರಿಸಿಕೊಳ್ಳಿರಿ ನಿಂತಿಹ ಪ್ರಭುವನ್ನು, ಬಾಗಿಲ ತೆರೆದು ಸೇರಿಸಿಕೊಳ್ಳಿರಿ ನಿಂತಿಹ ಪ್ರಭುವನ್ನು, ನಿಮ್ಮ ಸರಾಗವಾಗಿ ಶುದ್ಧಿಯ ಮಾಡಿ ಬಲವ ನೀಡುವನು, ಹೃದಯವೆಂಬ ಬಾಗಿಲ ಬಳಿಯಲ್ಲಿ ಯೇಸು ಸ್ವಾಮಿಯು. ಸೇರಿಸಿಕೊಳ್ಳಿ ಹೃದಯಗಳಲ್ಲಿ ಶ್ರೀ ಕ್ರಿಸ್ತೇಸುವನು, ಸೇರಿಸಿಕೊಳ್ಳಿ ಹೃದಯಗಳಲ್ಲಿ ಶ್ರೀ ಕ್ರಿಸ್ತೇಸುವನು. ಆತನು ಸೇರಿಸಿಕೊಂಡು ಕೊಡುವನು ನಿಮಗೆ ಸ್ಥಿರ ಜೀವ ಕೃಪೆಯನ್ನು, ಹೃದಯವೆಂಬ ಬಾಗಿಲ ಬಳಿಯಲ್ಲಿ. ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ 1800270033 ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.